ತುಲಾರಾಶಿಯವರಿಗೆ ಪಂಚಮ ಶನಿ ಮುಗಿದು ಆಗಲೇ 1.5 ವರ್ಷ ಆಗೋಗಿದೆ. ತುಲಾರಾಶಿಯವರಿಗೆ ಪಂಚಮ ಶನಿ ಮುಗಿದು ಮೀನರಾಶಿಗೆ ಶನಿ ಬಂದ್ಬಿಟ್ಟಿದ್ದಾನೆ. ಬಂದೇ 1.5 ವರ್ಷ ಆಯಿತು. 6ನೇ ಮನೆಯಲ್ಲಿ ನಿಮಗೆ ಷಷ್ಠದಲ್ಲಿ ಪಾಪಗ್ರಹನಾದ ಶನಿ ಆದ್ದರಿಂದ ಶುಭ ಫಲ. ಇನ್ನು ಎಷ್ಟು ಗಂಟೆಗಳ ಕಾಲ ಶುಭ ಫಲ? ಇನ್ನು 1 ವರ್ಷಗಳ ಕಾಲ. ಅಂದರೆ ಯಾಕೆಂದರೆ 2027ನೇ ಇಸ್ವಿ ಅಂದರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿಗೆ ಶನಿಗ್ರಹ ಮೇಷರಾಶಿಗೆ ಸಂಚಾರ ಆಗಿಬಿಡ್ತಾನೆ. ಸೊ ಇನ್ನು 1 ವರ್ಷ ಇರ್ತಕ್ಕಂಥ, ಯಾಕೆಂದರೆ ನಾವು ಈಗಾಗಲೇ ಮೇನಲ್ಲಿದ್ದೀವಿ. ಸೊ ಈ ಜೂನಿಂದ ಮುಂದಿನ ಜೂನ್ ಅಂದರೆ 1 ವರ್ಷ. ಸೊ ಈ 1 ವರ್ಷಗಳ ಕಾಲ ಶನೇಶ್ವರನಿಂದ ವಿಶೇಷವಾದ ಪ್ರಭಾವ ತುಲಾರಾಶಿಯವರು ನೋಡಬಹುದಾಗಿರ್ತದೆ. ಅದು ಯಾವ ರೀತಿಯಲ್ಲಿ ಏನು ಎತ್ತ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಭಾಳ ಇಂಪಾರ್ಟೆಂಟ್ ವಿಡಿಯೋ ತುಲಾರಾಶಿಯವರಿಗೆ. ದಯವಿಟ್ಟು ಈ ಅದ್ಭುತವಾದ ತುಲಾರಾಶಿಯವರ ಮೇಲೆ ಶನಿ ರಹಸ್ಯ ಪ್ರಭಾವದ ವಿಡಿಯೋವನ್ನು ಪ್ರತಿಯೊಬ್ಬ ತುಲಾರಾಶಿಯವರಿಗೆ ನೀವು ಮುಟ್ಟಿಸಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ನೀವು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಏನೂ ಕಮೆಂಟ್ ಇಲ್ವಾ? ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೇಶ್ವರ ಅಲ್ಲ, ಶನೇಶ್ಚರ. ಶನೈಹಿ ಚರತಿ ಅಂತ, ನಿಧಾನವಾಗಿ ಚಲಿಸುವವನು ಅಂತ. ಓಂ ಶಂ ಅಂದರೆ ಬೀಜಾಕ್ಷರ ಶನೇಶ್ವರಂದು, ಆಯಿತಾ? ಓಂ ಶಂ ಶನೇಶ್ಚರಾಯ ನಮಃ. ನೋಡ್ತೇನೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಖಂಡಿತವಾಗಿ. ಆದರೆ ಇನ್ನೊಂದು ಹೇಳ್ತೇನೆ, ನಿಮ್ಮ ವೈಯಕ್ತಿಕ ಫೋನ್ ನಂಬರ್ಗಳು, ನಿಮ್ಮ ಅಡ್ರೆಸ್ಸು ಅದನ್ನೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು. ನಾವು ಕಮೆಂಟ್ಸ್ನ ಓದ್ಬಿಟ್ಟು ನಾವು ಕಾಲ್ ಮಾಡೋದು, ಕಮೆಂಟ್ಸ್ ನೋಡ್ಬಿಟ್ಟು ನಾವೇನೋ ಕಳಿಸೋದು ಮಾಡಲ್ಲ. ನೀವು ನಮಗೆ ವಾಟ್ಸಪ್ ಮಾಡಿದ್ರೆ, ನಮ್ಮ ಅಧಿಕೃತ ನಮ್ಮ ಆಫೀಸ್ ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಿದ್ರೆ ಮಾತ್ರ ನಿಮಗೆ ರಿಪ್ಲೈ ಸಿಗ್ತದೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ, ಅಂದರೆ ನಿಮ್ಮ ವೈಯಕ್ತಿಕ ನಂಬರ್ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ನಾವು ಕಾಲ್ ಮಾಡಲ್ಲ. ಇದು ನೆನಪಿಟ್ಕೊಳ್ಳಿ. ಯಾರ್ಯಾರೋ ನೋಡಿ ಏನೇನೋ ಫೋನ್ ಮಾಡಿ ಎಲ್ಲ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತುಲಾರಾಶಿಯವರ ಮೇಲೆ ನಿಗೂಢವಾದ ಶನಿ ರಹಸ್ಯ ಪ್ರಭಾವ ಏನೇನಾಗಲಿದೆ? ಮೊದಲನೇದಾಗಿ ಶನಿ ನಿಮ್ಮ ಜೀವನವನ್ನು ಸಂಪೂರ್ಣ ಒಂದು ರೀಸೆಟ್ ಮಾಡುವ ಕಾಲ ಇದು. ಕಷ್ಟದ ನಂತರ ದೊಡ್ಡ ಸ್ಥಿರತೆ ಮತ್ತು ಗೌರವ ನಿಮಗೆ ಕೊಡ್ತಕ್ಕಂಥ ಕಾಲ. ಯಾಕೆಂದರೆ ಈ ಪಂಚಮ ಶನಿಯಲ್ಲಿ ಏನೇನು ಕಿತ್ಕೊಂಡಿದ್ದ, ಏನು ಸಮಸ್ಯೆ ಆಗಿತ್ತು ಪಂಚಮ ಶನಿಯಿಂದಾಗಿ ತುಲಾರಾಶಿಯವರಿಗೆ ಸಡನ್ನಾಗಿ ಕೊಟ್ಟಿಲ್ಲ. ಅದು ಈ 1.5 ವರ್ಷವೂ ಆ ಹಳೆಯದೆಲ್ಲ ಅನುಭವಿಸಿದ್ರ. ಈ 1 ವರ್ಷ ಮಾತ್ರ ತುಲಾರಾಶಿಯವರು ಶನಿ ಏನು ಮಾಡ್ತಾರೆ, ನಿಮಗೆ ಸಂಪೂರ್ಣ ಒಂದು ರೀಸೆಟ್ ಬಟನ್ ಥರ. ಮತ್ತು ಮೊಬೈಲನ್ನು ರೀಸೆಟ್ ಮಾಡ್ತಿರಲ್ಲ ಆ ಥರ ಇಡೀ ರೀಸೆಟ್ ಬಟನ್ನ ಕ್ಲಿಕ್ ಮಾಡುವಂಥದ್ದು ಈ 1 ವರ್ಷದಲ್ಲೇ ಶನಿ. ಸೊ ಯಾವ ತುಲಾರಾಶಿಯವರು ಈ ವರ್ಷ ಈಗ ಶನೇಶ್ವರನ ಆರಾಧನೆ ಮಾಡ್ತಾರೋ ಅವರ ರೀಸೆಟ್ ಬಟನ್ನನ್ನು ಶನಿ ಖಂಡಿತವಾಗಿ ಪ್ರೆಸ್ ಮಾಡ್ತಾನೆ ಅಂತ ಅರ್ಥ. ಒಂದು ಆ ಥರ ಹೊಸ ರೀಸೆಟ್ ಆದಂಗೆ ಅದು. ನೆಕ್ಸ್ಟು ಹಣ ಬರುತ್ತದೆ. ತುಲಾರಾಶಿಯವರಿಗೆ ಹಣವನ್ನು ಕೊಡಲಿದ್ದಾನೆ ಶನೇಶ್ವರ. ಆದರೆ ಖರ್ಚು ಕೂಡ ಅದೇ ವೇಗದಲ್ಲಾಗುತ್ತೆ. ಚೆನ್ನಾಗಿ ದುಡ್ಡು ಬರ್ತದೆ, ಹಂಗೇ ಖರ್ಚಾಗ್ಬಿಡುತ್ತೆ. ಒಂದು ತಪ್ಪು ನಿರ್ಧಾರ, ದುಡ್ಡು ಬಂದ ತಕ್ಷಣ ನೀವು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ದೊಡ್ಡ ನಷ್ಟವನ್ನು ತರುವ ಸಾಧ್ಯತೆ ಇದೆ. ದುಡ್ಡಿಲ್ಲ ಅನ್ಕೊಂಡು ದುಡ್ಡು ಬಂದುಬಿಡ್ತದೆ, ಇದೊಂದು ತೊಗೊಂಡ್ಬಿಡ್ತೀನಿ ಅಂತ ಸುಮ್ಮನೆ ವೇಸ್ಟಾಗಿ ತೊಗೊಂಡ್ಬಿಡ್ತೀರಾ, ದುಡ್ಡೆಲ್ಲ ವೇಸ್ಟ್ ಆಯಿತು ಅಂತ. ಸೊ ಆ ಥರ ನೀವು ದುಡ್ಡು ಬರುತ್ತೆ, ಹಣ ಬರುತ್ತೆ, ಅದನ್ನು ಯಾವ ರೀತಿಯಲ್ಲಿ ನೀವು ವಿನಿಯೋಗಿಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಮೂರನೇದಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಚ್ಚರಿಯ ಬದಲಾವಣೆ. ನೀವು ಏನು ಜಾಬ್ ಮಾಡ್ತಾಯಿದ್ದೀರಾ, ಕೆಲಸ ಮಾಡ್ತೀರಾ ಅಥವಾ ಏನು ವ್ಯವಹಾರ ಮಾಡ್ತಾಯಿದ್ದೀರಾ, ಒಂದು ಸಡನ್ನ ಚೇಂಜ್ ಈ 1 ವರ್ಷದಲ್ಲೇ ತುಲಾರಾಶಿಯವರು ನೋಡಬಹುದು. ಶನೇಶ್ವರನ ಕಡೆಯ ಈ 1 ವರ್ಷದ ಷಷ್ಠದ ಫಲವನ್ನು ಕೊನೆಯದಾಗಿ, ಯಾಕೆಂದರೆ ಶುಭಫಲಗಳನ್ನು ಕೊಡಬೇಕಲ್ಲ, ಅದಕ್ಕೋಸ್ಕರ ಕೆಲವರಿಗೆ ಹೊಸ ಅವಕಾಶ, ಕೆಲವರಿಗೆ ಹಳೆಯದನ್ನೇ ಬಿಡುವಂತಹ ಪರಿಸ್ಥಿತಿ. ಮೊದಲಿಂದ ಮಾಡ್ಕೊಂಬಂದಿದ್ದು ಟಪ್ ಅಂತ ಬಿಟ್ಬಿಟ್ರಿ ಈಗ ಅಂತ. ಕೆಲವು ತುಲಾರಾಶಿಯವರಿಗೆ ಹೊಸದೇನೋ ಸಿಕ್ಬಿಡ್ತು, ಹೊಸ ಅವಕಾಶ ಸಿಕ್ಬಿಡ್ತು ಅನ್ನೋ ಥರ. ಸೊ ಬಹಳ ಡಿಫ್ರೆಂಟ್ ಆಗಿರುತ್ತೆ ಈ ವರ್ಷ. ಈ ವರ್ಷದ ಮುಂದಿನ ವರ್ಷ ಜೂನ್ ತನಕನೂ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಆರೋಗ್ಯ, ಸಾಲ ಮತ್ತು ಶತ್ರುಗಳ ವಿಚಾರದಲ್ಲಿ ಶನಿ ಕಠಿಣ ಪರೀಕ್ಷೆಯನ್ನು ಕೊಡ್ತಾನೆ. ಈ ನೀವು ತುಲಾರಾಶಿ ನಿಮಗೆ ಶತ್ರುಗಳಿದ್ದಾರೆ ಅಂದರೆ ಷಷ್ಠದಲ್ಲಿ ಶನಿ ಅಲ್ವಾ? ಸೊ ಶತ್ರುಗಳ ವಿಚಾರದಲ್ಲಿ ಒಂದು ಪರೀಕ್ಷೆ ಮಾಡುವಂಥದ್ದು, ಸಾಲಗಳ ವಿಚಾರದಲ್ಲಿ ಪರೀಕ್ಷೆ ಮಾಡ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಪರೀಕ್ಷೆ ಮಾಡೋದು ಶನೇಶ್ವರನ ಒಂದು ಎಕ್ಸಾಮ್. ಖಂಡಿತವಾಗಿ ಈ 1.5 ವರ್ಷದಲ್ಲಿ ಆಗಲೇ ಆಗಿಬಿಟ್ಟಿರುತ್ತೆ. ಈಗೇನಾದರೂ ಹೇಳಿದ ರೀಸೆಟ್ ಬಟನ್ ಅಂತ. ಖಂಡಿತ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಈ ಎಲ್ಲ ವಿಚಾರಗಳಲ್ಲಿ ನೀವು ಪಾಸಿಟಿವನ್ನು ಪಡ್ಕೊಳ್ಳುವಂಥ ಸಮಯ. ನಿಮ್ಮ ವಿರುದ್ಧ ಮೌನವಾಗಿ ಕೆಲಸ ಮಾಡ್ತಿದ್ದವರ ನಿಜ ಮುಖ ಈಗ ಬಯಲಾಗಲಿದೆ. ಏನಾಗುತ್ತೆ, ಈ 1 ವರ್ಷ
ಶನೇಶ್ವರನ ಅನುಗ್ರಹದಿಂದ ತುಲಾರಾಶಿಯವರು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಸೈಲೆಂಟ್ ಕಿಲ್ಲರ್ಸ್ ಅಂತ. ನಿಮ್ಮ ಸೈಲೆಂಟ್ ಶತ್ರುಗಳು ಅಂತಾರಲ್ಲ ಅವರೆಲ್ಲ ಮುನ್ನೆಲೆಗೆ ಬರ್ತಾರೆ. ಈ ವರ್ಷವೇ ಎಲ್ಲರದ್ದು ಮುಖವಾಡ ತೆರ್ಕೊಳುತ್ತೆ. ಓಹೋ ಇಷ್ಟು ದೊಡ್ಡ ಕಳನ ಇವನು, ಓಹೋ ಇಷ್ಟು ದೊಡ್ಡ ಮೋಸಗಾರ್ತಿನ ಇವಳು, ಓಹೋ ಹಿಂಗ ಹಂಗ ಎಲ್ಲ ಗೊತ್ತಾಗ್ಬಿಡ್ತದೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಯಾರು ನಿಮ್ಮ ಶತ್ರುಗಳು ಅಂತ ಗೊತ್ತಾಗಬೇಕಲ್ವ ನಿಮಗೆ. ಇಲ್ಲಾಂದರೆ ಮೌನವಾಗಿ ಸೈಲೆಂಟ್ ಕಿಲ್ಲರ್ಸ್ ಥರ ನಿಮಗೆ ಏನೇನು ಸಮಸ್ಯೆಗಳು ಕೊಟ್ಟಿದ್ದಿರ್ಬೋದು, ಇಲ್ಲಿ ತನಕ ಮುಂದೆ ಏನೇನು ಕೊಡ್ಬೋದು. ಸೊ ರೀಸೆಟ್ ಬಟನ್ ಆಗಲೇಬೇಕು. ತುಲಾರಾಶಿಯವರು ಶನೇಶ್ವರನ ಆರಾಧನೆ ಮಾಡಿಕೊಳ್ಳಲೇಬೇಕು. ಅದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕು ಅದಿಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನೆ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನು ಪ್ರತಿ ದಿವಸ ಮಾಡಬೇಕು. ಈ 1 ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು. ಬಹಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ. ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವೇನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ, ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರ್ತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ. ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣ ವೀಟಿಕಾ ಡಾಲರ್, ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು
ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ, ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು ಪರಿಹಾರ ಆದರೆ, ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.